ಇದೇ ಶ್ರೀರಾಮನ ಪಾದುಕೆಗಳು. ಶ್ರೀರಾಮ ತಪಸ್ ಕುಂತಿದಂಥ ಜಾಗ ನೋಡಿ, ನೀವು ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ರಾಮನ ಪಾದ ನೋಡೋಕ್ಕಂತೇಳಿ ಚಿಂತಾಮಣಿ ಅಂತೇಳಿ ಒಂದು ಪ್ಲೇಸ್ ಇದೆ. ಇಲ್ಲೇ ಯಾನಗುಂದಿ ಅಂತೇಳಿ ಬರುತ್ತೆ, ಅಲ್ಲೇ ಬಂದಿದ್ದೀವಿ ಇವಾಗ. ಅಲ್ಲೇ ಇಲ್ಲಿ ಪಕ್ಕ ನದಿ, ಆ ದೇವಸ್ಥಾನ ಪಕ್ಕನೇ ಇಲ್ಲಿ ನದಿ ಇದೆ. ನೋಡೋಣ, ಈ ನದಿ ನೋಡೋಣ ಅಂತೇಳಿ ಇವಾಗ ಇಲ್ಲಿ ನೋಡಿಬಿಟ್ಟು ಇವಾಗ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ವಿಡಿಯೋ ಶುರು ಮಾಡೋಣ. ಸ್ಟಾರ್ಟಿಂಗಲ್ಲೇ ಗಣೇಶ ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಳಗೆ ಗಣಪತಿ ಎತ್ತು ಕುಂತು ಬಿಡ್ತಾನ ನಮ್ಮ ಅವಧಿ ನಮ್ಮ ಕಡೆ ಗಣೇಶನ ದೇವಸ್ಥಾನ ಇದೆ, ಗಣೇಶ ಮೂರ್ತಿ ಇದೆ. ಸ್ಟಾರ್ಟಿಂಗಲ್ಲೇ ಗಣೇಶನ ದೇವಸ್ಥಾನ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಗಣೇಶನ ನೆನೆಸ್ಕೋಬೇಕಂತೆ. ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ಗುಡಿ ಸ್ಟಾರ್ಟಿಂಗಲ್ಲೇ ಗಣೇಶ ದೇವಸ್ಥಾನ ಕಟ್ಟಿಸಿರ್ತಾರೆ. ತುಂಬ ಕಡೆ ನೀವು ನೋಡ್ತಾ ಇರ್ಬೋದು. ನಡೀರಿ, ಈಗ ಮತ್ತೆ ಒಳಗಡೆ ಹೋಗೋಣ. ಸ್ನೇಹಿತರೆ, ನಾನು ನಿಮ್ಗೆ ಅವಾಗ ಹೇಳಿದೆ, ನಾನು ನಿಮಗೆ ರಾಮನ ಪಾದ ತೋರಿಸ್ತೀನಿ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಶ್ರೀರಾಮನ ಪಾದುಕೆಗಳು. ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀರಾಮ ಇದೇ ಸ್ಥಳದಿಂದ ವಾಲಿನ ಇಲ್ಲಿಂದನೇ ಬಿಲ್ಲು ಬಾಣ ಬಿಟ್ಟು ಅವ್ರನ್ನ ವಧೆ ಮಾಡಿರ್ತಾನೆ. ಇದೇ ಪ್ಲೇಸಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅವ್ರ ಪಾದುಕೆ ಇದೆ. ಆಮೇಲೆ ಇಲ್ಲಿ ಅವ್ರಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿ. ಆಮೇಲೆ ಬಿಲ್ಲು ಮತ್ತು ತ್ರಿಶೂಲ ಆಕಾರ ಥರ ಇಲ್ಲಿ ನೋಡಿ, ಬಿಲ್ ಬಾಣ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ, ಈ ಥರ ಕಾಣ್ತಾ ಇರ್ಬೋದು. ಇದು ಬಿಲ್ಲು ಈ ಥರ ಇರೋದು, ಇದು ಬಾಣ ತ್ರಿಶೂಲದಲ್ಲಿ ಆ ಥರ ಇದೆ ನೋಡಿ. ಆಮೇಲೆ ಅದ್ರ ಪಕ್ಕದಲ್ಲೇ ಇಲ್ಲಿ ಮೋಸ್ಟ್ಲಿ ಇದು ಸಂಸ್ಕೃತದಲ್ಲೋ ಅಥವಾ ಹಿಂದಿದಲ್ಲೋ ಶ್ರೀರಾಮ ಅಂತ ಬರೆದಿರಬೇಕು ಅನ್ಕೋತೀನಿ. ನಿಮಗೆ ಕಾಣ್ತಾ ಇರ್ಬೋದು. ಈ ಕಡೆ ಸ್ವಲ್ಪ ಹೋಗಿದೆ, ಬಟ್ ಈ ಕಡೆ ಶ್ರೀ ಅನ್ನೋದು ಮಾತ್ರ ನಿಮಗೆ ಕಾಣ್ತಾ ಇರ್ಬೋದು. ಆಮೇಲೆ ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು, ತ್ರಿಶೂಲ ಒಂದು ಇಳಿಸಿದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ತ್ರಿಶೂಲ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಇಲ್ಲಿಂದನೇ ಶ್ರೀರಾಮ ವಾಲಿನ ವಧೆ ಮಾಡಿರ್ತಾನೆ. ಇದೇ ಸ್ಥಳದಿಂದ ಇಟ್ಕೊಂಡ್ಬಿಟ್ಟು ವಾಲಿನ ವಧೆ ಮಾಡಿರ್ತಾನೆ. ಅವರು ಈ ಶ್ರೀರಾಮನ ಪಾದುಕೆಗಳು ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ನೀವು ನನ್ನ ಮುಂದೆ ನೋಡ್ತಾ ಇರ್ಬೋದು. ಮತ್ತು ಶ್ರೀರಾಮ ಮತ್ತು ಸೀತಾಮಾತೆದ ಮೂರ್ತಿ ಇದೆ. ನಿನಗೆ ಹೆಂಗಪ್ಪ ಗೊತ್ತಾಯಿತು ಶ್ರೀರಾಮಂದ ಸೀತೆದು ಇದು ಮೂರ್ತಿ ಅಂತೇಳಿ? ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡಿದ್ರೆ ಹೆಣ್ಣಿನ ರೂಪ ಕಾಣುತ್ತೆ, ಇಲ್ಲಿ ನೋಡಿದ್ರೆ ಗಂಡಿನ ರೂಪ ಕಾಣುತ್ತೆ. ಇಲ್ಲಿ ನೋಡಿ, ಬಿಲ್ಲು ಬಾಣ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಿಲ್ಲು ಬಾಣ ಇದೆ. ಆಮೇಲೆ ಕೈಯಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಸ್ವಾಮೀಜಿಗಳೆಲ್ಲ ಕೈಯಲ್ಲಿ ಹಿಡ್ದಿರ್ತಾರಲ್ಲ, ಆ ಥರನೂ ಕೂಡ ಇಲ್ಲಿ ಸೀತಾಮಾತೆ ಕೈಯಲ್ಲಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬರು ವನವಾಸದಲ್ಲಿರೋಂಥ ವ್ಯಕ್ತಿಗಳು ಅಂತ. ನಿಮ್ಗಂತೂ ಗೊತ್ತು, ರಾಮ ಸೀತೆನೇ ವನವಾಸಕ್ಕೆ ಹೋಗಿರ್ಬೋದು ಅಂತೇಳಿ. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ಮೇಲ್ಗಡೆ ಶಿವಲಿಂಗ ಇದೆ, ಅದರ ಪಕ್ಕದಲ್ಲಿ ನಂದಿ ಇದೆ ನೋಡಿ. ಆಮೇಲೆ ಇಲ್ಲಿ ಇದು ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಸೀತಾಮಾತೆ ರಾಮ ಇರ್ಬೋದು ಅಥವಾ ರಾಮ ಲಕ್ಷ್ಮಣ ಇರ್ಬೋದು, ಅಷ್ಟು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ರಾಮನ ಪಾದ ಅಲ್ಲಿ ಹೆಂಗೆ ಬಂತು, ಯಾಕೆ ಬಂತು ಅಂತ ನೀವು ಕೇಳಿದ್ರಿ. ಇವಾಗ ಈ ಸ್ಥಳಕ್ಕೆ ಚಿಂತಾಮಣಿ ಅಂತೇಳಿ ಯಾಕೆ ಹೆಸರು ಬಂತೇಳಿ ನಮಗೆ ಇವಾಗ ನಮ್ಮ ಬ್ರದರ್ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ನಡೀರಿ ಕೇಳೋಣ. ಜೈ ಶ್ರೀರಾಮ ಎಲ್ಲರಿಗೂ. ಇದು ರಾಮ ತಪಸ್ಸು ಮಾಡಿದ ಸ್ಥಳ. ಅಂದರೆ ಚಿಂತೆ ಮಾಡ್ತಿರ್ತಾರೆ ರಾಮ ಅವರು. ರಾಮ ಚಿಂತೆ ಮಾಡಿದಾಗ ಈ ನದಿ ಹೆಸರು ಚಿಂತಾಮಣಿ ಅಂತ ಬರುತ್ತೆ. ಚಿಂತಾಮಣಿ ಟೆಂಪಲ್ ಅಂತ ಬರುತ್ತೆ. ಅಂದರೆ ತುಂಗಭದ್ರಾ ನದಿ, ಇದು ಚಿಂತಾಮಣಿ ಟೆಂಪಲ್ ಅಂತ ಬರುತ್ತೆ. ಇದೇ ರಾಮ ತಪಸ್ಸು ಮಾಡಿದ ಸ್ಥಳ. ಇಲ್ಲೇ ಕೂತಿದ್ರು. ಅಂದರೆ ಇರ್ಬದ್ದೇವರಿದೆ. ಇದೆಲ್ಲ ಆವಾಗ ಏನಿದ್ದಿಲ್ಲ, ಪೂರಾ ಆಂಜನೇಯವರು ಕಟ್ಟಿದ ಸ್ಥಳ ಇದು. ಅಂದರೆ ನೀರು ಕೂಡ ಬರ್ತಿದ್ದಿಲ್ಲ, ಇವಾಗೆಲ್ಲ ಓಪನ್ ಆಗಿದೆ. ಆಮ್ಯಾಗ ನಮ್ಮ ಬ್ರದರ್ ಅವರು ಡ್ರಾಯಿಂಗ್ ಇಳಿಸಿದ್ದಾರೆ, ಸ್ನೇಹಿತರು ಡ್ರಾಯಿಂಗ್ ಇಳಿಸಿದ್ದಾರೆ. ಇದೆಲ್ಲ ರಾಮನ ಬಗ್ಗೆ ತಪಸ್ಸು ಅಂತೇಳಿ. ಇಲ್ಲೇ ನೋಡಿ, ಶ್ರೀರಾಮ ತಪಸ್ ಕುಂತಿದಂಥ ಜಾಗ ನೋಡಿ, ನೀವು ನೋಡ್ತಾ ಇರ್ಬೋದು. ನಾನು ಇಂಥ ಪ್ಲೇಸಿಗೆ ಬಂದಿದ್ದೀನ ಅಂತೇಳಿ ನನಗೆ ಫುಲ್ ಖುಷಿ ಆಗ್ತಾಯಿದೆ.
ಶ್ರೀರಾಮ ಮತ್ತು ಹನುಮಂತ ಎಲ್ಲರೂ ಬಂದಿರೋ ಸ್ಥಳದಲ್ಲಿ ನಾನು ಬರ್ತಾಯಿದ್ದೀನಿ ಅಂತ ನಂಗೆ ಫುಲ್ಲು ಖುಷಿ ಆಗ್ತಾಯಿದೆ. ನನಗೆ ಯಾವ ಮಾತಲ್ಲಿ ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ. ಬಟ್ ಜೈ ಶ್ರೀರಾಮ್. ಇನ್ನೊಂದು ವಿಷಯಪ್ಪ ಏನಂದರೆ, ಇದೇ ಕೊಳದಲ್ಲಿ ಸೀತಾ ಮತ್ತು ಸ್ನಾನ ಮಾಡ್ತಿರ್ತಾರೆ ಅಂತಲೇ. ಅದ್ರ ಚಿಂತಾಮಣಿ ಪಕ್ಕದಲ್ಲೇ ಇದೆ ಹೊಂಡ. ಇಲ್ಲಿರೋ ಇತಿಹಾಸಗಳು ಹೇಳೋದಂದರೆ ಇಲ್ಲೇ ಸೀತಾ ಮತ್ತು ಸ್ನಾನ ಮಾಡ್ತಾಯಿದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಲವಾರು ಮಳೆ ಆಗೋದ ಕಾರಣ ಎಲ್ಲ ಗಲೀಜೆಲ್ಲ ಬಂದಿದೆ. ಜೈ ಶ್ರೀರಾಮ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ದುರ್ಗಾ ಮಾತಾ ದೇವಸ್ಥಾನ ಅಂತ. ಬಟ್ ಕೀ ಹಾಕಿದಾರ ಯಾಕಂತ ಗೊತ್ತಿಲ್ಲ. ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಕೇಳಿದೆ. ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರು, ಯಾಕೆ ಹಾಕಿದ್ದಾರೆ ಅಂತೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಚಿಂತಾಮಣಿ ಸ್ಥಳದ ಇತಿಹಾಸ. ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.